ಏನು ಮುಂದ ಏನು ಹೇಳ್ತಾರು? ಮೂರನೇ ನುಡಿಯಿಂದ ಮರವೇ ಹೊದ್ದದ ಮೊದಲರಿವುದೋರದ ಮತ್ತೆ ಬರಿದಾಗದ ಇದಿರಿಟ್ಟು ಕಾಣಿಸದ ಮೆರೆದೇ ಕರಸವಾದ ತನ್ನೊಳಗೆ ಇಂತೆಂಬ ಕುರುಹಿಲ್ಲದ ಶಂಭುಲಿಂಗವನು ಆರುವಲ್ಲರು. ಹೆಂಗಂತ ಮರವೇ ಹೊದ್ದದ. ಮರವೇ ಹೊದ್ದದ ಅಂದ್ರೆ ಅಜ್ಞಾನ ಅಂತಕ್ಕಂಥದ್ದು ಅವನ ಮುಚ್ಚಿಲ್ಲ. ಹೊದ್ದದು ಹೊತ್ಕೋ ಚಾದರ ತರಲ್ಲ ಹಂಗ ಚಾದರ ಏನ್ ಮಾಡ್ತಾವನ್ನ ಮುಚ್ಚಿ ಬಿಡ್ತ. ಹಂಗ ಈ ಅಜ್ಞಾನ ಅಂತಕ್ಕಂಥದ್ದು ಅದಕ್ಕೆ ಮರವೇ ಹೊದ್ದದ ಅಂದಾರ. ಆ ಅಜ್ಞಾನ ಅಂತಕ್ಕಂಥದ್ದು ಅವನ ಮುಚ್ಚಿಲ್ಲ ಅಂತ. ಮುಚ್ಚೈತೆ ಅವಾಗ ಏನಾರ ಮರಿ ಮಾಡೈತೆ ಏನಂತೀವಿ? ಮತ್ ಮಾಡಿತ ಹೇಳ್ಯಾನ ಯಾವ ಮತ್ತೇನ್ ಮಾಡೋಣ? ಭಗವದ್ಗೀತಾ ಹೇಳ್ತದ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ. ಈ ಜೀವಿಗಳು ಮೋಹಗೊಳ್ಳ ಕಾರಣ ಏನಂದ್ರೆ ಅಜ್ಞಾನ ಅಲ್ಲಿ ಆವರಣ ಮಾಡಿಬಿಟ್ಟತಿ. ಆದ್ರಿಂದ ಮೋಹಗೊಂಡ ಓತ್ ಹೇಳ್ತಾನು. ಇಲ್ಲಿ ನಿಜಗುಂಡು ಹೇಳ್ತಾರು ಮರವೇ ಹೊದ್ದದ. ಯಾರ ಮಾತು ಹೇಳ್ಕೋಬೇಕು, ಏನ್ ಮಾಡ್ಬೇಕು ನೋಡ್. ಏನ್ ಮಾಡ್ತೀಯ? ಅಂದ್ರೆ ಮರವೇ ಹೊದ್ದದಂದ್ರೆ ಆ ಅಜ್ಞಾನ ಅಂತಕ್ಕಂಥದ್ದು. ಮತ್ತ ಅಲ್ಲಿ ಗೀತೆಯಲ್ಲಿ ಭಗವಂತ ಹೇಳ್ಯಾನಲ್ಲ ಅಂದ್ರು ಅಲ್ಲಿ ಹೇಳುವಲ್ಲಿನೂ ಒಂದು ಮಾತೈತೆ. ಅದ್ರಾಗ ಏನೈತಿ? ಅಜ್ಞಾನೇನ ಆವೃತಂ. ಅಲ್ಲೈತಿ. ಆತ್ಮನನ್ನ ಆವೃತಂ ಅಂತ ಹೇಳಿಲ್ಲ. ಏನೇ? ಜ್ಞಾನಂ ಆವೃತಂ. ಹಿಂಗ ಅದನ್ನ ಅನ್ವಯ ಮಾಡ್ಕೊಂಡಾಗ ಹಿಂಗ್ ಬರ್ತದೆ. ಅಂದ್ರ ಅವನ ಜ್ಞಾನವನ್ನ ಆವೃತ್ತಿ ಮಾಡಿದ, ಆವರಣ ಮಾಡಿದ ಅಂತ ಹೇಳ್ಯಾರ. ಅವನೇನು ಮಾಡ್ತದ ಅದು? ಮಾಡ್ಯದ ಅಜ್ಞಾನ ಆತ್ಮನನ್ನ ಆವರಣ ಮಾಡ್ಯದ ಮುಚ್ಚದಂದ್ರ ಮತ್ತ ಅವನಕಿಂತ ದೊಡ್ಡದಿರ್ಬೇಕಾಕತ್ತದ. ಇವಾರ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಪರಿಪೂರ್ಣ ವಸ್ತು ಅದಾನ. ಮತ್ತಿನ್ನು ಅಂಥವನ್ನ ಮುಚ್ಚಬೇಕಾದ್ರೆ ಅವನಕ್ಕಿಂತ ದೊಡ್ಡದು ಬೇಕದ. ಹೌದಲ್ಲ? ಮತ್ತೆ ಅವನಕ್ಕಿಂತ ದೊಡ್ಡದು ಎಲ್ಲಿದೆ? ಅದಕ್ಕಾಗಿ ಸಾಮಾನ್ಯವಾಗಿ ಹೇಳ್ತಾರೆ, ಏನಪ್ಪಾ ಮೋಡಗಳು ಎಷ್ಟು ಕೌದು ಸೂರ್ಯನ ಒಟ್ಟ ಮುಚ್ಚೇ ಬಿಟ್ಟಾವು ಅಂತ ಹೇಳ್ತಾರೆ. ಇವತ್ತು ಸೂರ್ಯನ ಕಂಡಿಲ್ಲ. ಯಾಕ? ಮೋಡಗಳು ಮುಚ್ಚಾವ. ನೋಡಿ ಮಾತು ಹೆಂಗೈತಿ. ಸೂರ್ಯನನ್ನ ಮೋಡಗಳು ಮುಚ್ಚಾವು ಅಂದ್ರ ಸೂರ್ಯನ ಸೈಜ್ ಗೊತ್ತೈತೆ ನಿಮಗೆ? ಈ ಭೂಮಿ ಏನೈತಲ್ಲ, ಈ ಭೂಮಂಡಲ ಇದ ಎಷ್ಟೈತೆ ಅನ್ನೋದು ಗೊತ್ತಿಲ್ಲ. ಇಟ್ಟು ಅಪಾರವಾಗಿ ಐತಿ ಇದು. ಹೌದಲ್ಲ? ಇದ್ರ ಎಷ್ಟೋ ಪಟ್ಟು ದೊಡ್ಡವ ಸೂರ್ಯ. ಇದ್ರ ಎಷ್ಟೋ ಪಟ್ಟು ದೊಡ್ಡವದ ನಾವು. ಮತ್ತ ಅಂದ ಮೇಲೆ ಮತ್ತಿನ ಆ ಮೋಡ ಅಂದ್ರೆ ಅದೇಟದ ಮೋಡಗಳು. ಮೋಡ ಅಂದ್ರ ಅದು ಎಟ್ರ ಮಾತದ ಅಂತವನ್ನ ಮುಚ್ಚೋದ ಇದೆ.
ಅಂಥವನ್ನ ಮುಚ್ಚೋದು ಇದಕ್ಕೇನಾಕತಿ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅವ್ರು ಅನ್ನೋದು ಇಲ್ಲಿ ಮೋಡಗಳು ಸೂರ್ಯನನ್ನು ಮುಚ್ಚಾವು, ಅದಕ್ಕೆ ಸೂರ್ಯ ಕಂಡೇ ಇಲ್ಲ ಅಂತಂದ್ರೆ ಇಲ್ಲಿ ತಿಳ್ಕೊಳ್ಳೋ ವಿಚಾರ ಮಾಡಿ ನೋಡಿದ್ರೆ ಮೋಡಗಳು ಸೂರ್ಯನ ಮುಚ್ಚಾವು, ಸೂರ್ಯನಿಗೆ ಮರಿ ಮಾಡ್ಯಾವು, ಏನು ನಿನ್ನ ನೇತ್ರಕ್ಕೆ ಮರಿ ಮಾಡ್ಯಾವು? ನಮ್ಮ ನೇತ್ರಕ್ಕೆ ಮರಿ ಮಾಡ್ಯಾವು. ಒಬ್ಬ ಬಂದತ್ತ ಸೂರ್ಯನಂದ್ರೆ ಏನು? ಯಾವ್ದು ಬಳ್ಳಿಲ ಮುಚ್ಚಿಬಿಡ್ತೇನೆ ಅವನ್ನ ಅಂದತ್ತ. ಸೂರ್ಯನ ಈ ಯಾರ್ದ ಬಳ್ಳಿಲೇನ ಮುಚ್ಚಿಬಿಡ್ತೇನೆ ಹಿಂಗೆ ಮಾಡಿ. ಅದು ಹಂಗೆ ಓಪಾನು ಇಂಥ ಜಗತ್ತನ್ನ ಪ್ರಕಾಶ ಮಾಡ್ತಕ್ಕಂಥವ ಬರೀ ಇವು ಯಾರ್ದ ಬಳ್ಳಿಲ ಮುಚ್ತೇನೆ ನೋಡೋಣ ಮುಚ್ಚಂಗಾರ ಅವನ ಕಣ್ಣಿಗೆ ಹೋಗಿ ಹಿಂಗೆ ಎರಡು ಬಳ್ಳಿ ಹಿಂಗೆ ಇಟ್ಟತ್ತೀನಿ. ಕಾಣಿಸ್ತಾನೆ ನಿನಗೆ ಸೂರ್ಯ? ಇಲ್ಲ, ಮುಚ್ಚಿಟ್ಟು ಬರ್ತೇಳಿ ಕಾಣ್ಬೇಕು ನಿನಗೆ. ಅಂದ್ರೆ ಈ ಎರಡು ಬೆರಳೇನು ಸೂರ್ಯನ ಮುಚ್ಚುದುವೋ ಏನು ನೇತ್ರವನ್ನು ಮುಚ್ಚಿದುವೋ? ಈ ರೀತಿ. ಅದಕ್ಕಾಗಿ ಸೂರ್ಯನ ಮುಚ್ಚಿಲ್ಲ, ನೇತ್ರವನ್ನು ಮುಚ್ಚಾವು. ಅದಕ್ಕಾಗಿ ಮರವೇ ಹೊದ್ದದ ತನಿಸ್ಕೊಂಡು ಹೇಳ್ಯಾರ. ಆ ಮರವೇ ಅಜ್ಞಾನ ಆತ್ಮನನ್ನ ಮುಚ್ಚಿಲ್ಲ, ಆವರಣ ಮಾಡಿಲ್ಲ. ಮೊದಲರಿವುದೋರದ ಮೊದಲ ಅರಿವುದೋರದಂದ್ರೆ ಏನು? ಮೊದಲ ಅರಿವುದೋರದಂದ್ರ ಆ ವೃತ್ತಿ ರೂಪ ಜ್ಞಾನಕ್ಕೂ ಅವ ಗೋಚರ ಆಗುವುದಿಲ್ಲ, ವಿಷಯ ಆಗುವುದಿಲ್ಲ ಅಂತ ಹೇಳೈತಿ. ಏನ್ ಮಾಡೋರು ನೋಡು, ಒಂದೊಂದು ಮಾತು ಹೆಂಗದ. ಇವತ್ತು ಹೊತ್ತು ಮುಳುಗಿದ್ರು ನಾ ಏನು ಬಿಡೋಪಕ್ಕಿ ಅಲ್ಲಿ. ಈಗ ಯಾಕೆ ಒಂದೊಂದು ಮತ್ತು ಅವು ಎಲ್ಲ ಮತ್ತು ಅದರದ ಅರ್ಥ ಹಿಂಗೈತೆ ಅಂತ ಮುಂದೆ ಪೂರಾ ಬಂದು ನಿಂದಿರ್ತೈತಿ. ನಾರೇ ಏನ್ ಮಾಡ್ಲಿ? ಈಗ ದೀಡ್ ತಾಸು ಆಗೈತಿ. ಅಂದ್ರೆ ಮರವೇ ಹೊದ್ದದ ಮೊದಲ ಅರಿವುದೋರದ. ಮೊದಲ ಅರಿವುದೋರದಂದೇನು? ಆ ವೃತ್ತಿ ರೂಪ ಜ್ಞಾನಕ್ಕೂ ವಿಷಯ ಆಗಲಾರದು ಅಂತ. ಮತ್ತು ವೃತ್ತಿ ರೂಪ ಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ, ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಕೈತಿ. ಅದೇನು ವೃತ್ತಿ ರೂಪ ಜ್ಞಾನ ಐತೆ? ಏನೈತೆ ಅದು? ಮತ್ ಅದರಿಂದ ತಿಳಿತೈತಿ. ಮತ್ತೆ ಇವರ ಆಗೋದಿಲ್ಲ ತರ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಪ್ಪ? ಪ್ರತಿಯೊಂದೆಲ್ಲ ಹಿಂಗದ ನೋಡು. ಈಗ ನಮಗಾರ ಹಿಂಗೆ ಎಲ್ಲಾಕದಿಂದ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿ ರೂಪ ಜ್ಞಾನ ಐತಿ. ಆ ಜ್ಞಾನದಿಂದ ಆ ಆತ್ಮ ಸಾಕ್ಷಾತ್ಕಾರ ಆಕತಿ ಅಂತ ಹಿಂಗೆಲ್ಲ ಹೇಳ್ಯಾರು. ಮತ್ ಇಲ್ಲಿ ಇಲ್ಲ ಹೇಳ್ತೈತಿ. ಅಜ್ಞಾನರ ಆವರಣ ಮಾಡೈತಿ ಅಂತ ಎಲ್ಲ ಶಾಸ್ತ್ರದಲ್ಲಿ ಯಾರು ಬರ್ತೈತಿ. ಇದು ಮರವೇ ಹೊದ್ದದ ಇಲ್ಲ, ಹಿಂಗಿಲ್ಲತತಿ, ಅಲ್ಲಿ ಹಿಂಗ ಐತಿ ಅಂತತಿ. ಇಂಥ ಸಂದರ್ಭದಾಗ ಏನಾರ ಮಾಡ್ಬೇಕು. ಅದಕ್ಕೆ ಗುರುಮುಖದಿಂದ ಬೇಕಂತ ಹೇಳಿದ್ದಾವ. ಆದ್ದರಿಂದ ಅಂದ್ರ ವೃತ್ತಿ ರೂಪ ಜ್ಞಾನಕ್ಕದು ವಿಷಯ ಇಲ್ಲ ಅಂತಂದ್ರ ಅಲ್ಲಿ ಅರ್ಥಾರ್ಥ ವೃತ್ತಿ ಏನು ಮಾಡ್ತದ ಅಂದ್ರ ವೃತ್ತಿ ಆತ್ಮನನ್ನು ತಿಳಿತೈತೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಏನು ವೃತ್ತಿ ರೂಪ ಜ್ಞಾನ ಉದಯ ಆಗೈತಿಲ್ಲ, ಆ ಜ್ಞಾನ ಆತ್ಮನನ್ನು ತಿಳಿತೈತನ? ಇಲ್ಲ. ಮತ್ತೇನು ಮಾಡ್ತ ಮತ್ತಿಲ್ಲ ಆತ್ಮ ಸಾಕ್ಷಾತ್ಕಾರ ಆಕೈತಿ ಅಂತ ಹೇಳಲ್ಲ. ಅದ ಆ ವೃತ್ತಿ ವ್ಯಾಪ್ತಿಯಿಂದ ಆಕೈತೆ ಅಂತ ಹೇಳಲ್ಲ ಅಂದಾಗ ಅಲ್ಲಿ ಆಗಲೇನೋ ಹೇಳಿದೀವಿ ಆವರಣ ಬಂಗಾರ್ಥ ವೃತ್ತಿ ಅಂತ. ವೃತ್ತಿ ಪ್ರಯೋಜನ ಇಷ್ಟೇ. ವೃತ್ತಿ ಪ್ರಯೋಜನ ಏನಂದ್ರೆ ಆವರಣ ಭಂಗಾರ್ಥ ವೃತ್ತಿ. ಆ ವೃತ್ತಿ ಏನ್ ಮಾಡಿತಂದ್ರ ಆವರಣ ಭಂಗ ಮಾಡಿತು, ತೆಗೆದು ಬಿಡ್ತ ಅದನ್ನ. ಈಗ ಒಂದು ಬಲ್ಪ ಚಾಲು, ಬಲ್ಪ ಕತ್ತಲ ಮನೆಯಲ್ಲಿ ಅದ್ರ ಮ್ಯಾಗ ಒಂದು
ಬುಟ್ಟಿ ಬೇಡ, ಒಂದು ಗಡಿಗೆ, ಅದ್ರ ಮೇಲೆ ಡಬ್ ಹಾಕಿ ಮುಚ್ಚಾರ, ಕತ್ತಲೆ ಇದೆ. ಹೌದಾ? ಆ ಗಡಿಗೆಯನ್ನ, ಆ ಚಾಲು ಬಲ್ಪಿನ ಮೇಲಿದ್ದ ಗಡಿಗೆಯನ್ನ ನಾವು ತೆಗೆದು ಬಿಡ್ತೀವಿ. ತೆಗೆದು ಬಿಟ್ಟಾಗ ಏನು ಎದರಿಂದ ಅದನ್ನ ಗಡಿಗೆ ನಿವಾರಣೆ ಮಾಡಿತು? ಕೈಯಿಂದ. ಹೌದಲ್ಲ? ಕೈಯಿಂದ ಏನ್ ಮಾಡಿತು? ಆ ಗಡಿಗೆ ತೆಗೆದು ಬಿಡ್ತು. ಮತ್ತ ಆ ಆವರಣ ಮಾಡದಂತ ಗಡಿಗೆಯನ್ನ ಈ ಕೈ ತೆಗೀತು ಅಂದ್ರೆ ಈ ಕೈ ಅದನ್ನ ತಿಳಿತತ್ತ, ಅರ್ಥ ಮಾಡ್ಬೇಕಣ್ಣ. ಹಂಗ ವೃತ್ತಿ ಆವರಣವನ್ನು, ಅವಿದ್ಯೆಯ ಆವರಣವನ್ನ ಭಂಗ ಮಾಡಿತು ಅಂದ್ರ ಮತ್ತ ಆ ವೃತ್ತಿ ಅದನ್ನು ತಿಳಿತನ್ಬೇಕನ? ಇಲ್ಲ, ಅದೇನ್ ತಿಳಿತೈತಿ? ಯಾಕಂದ್ರೆ ಅದು ಸ್ವಯಂ ಪ್ರಕಾಶ ವಸ್ತು. ಅದು ಚಾಲು ಬಲ್ಪ್ ಅಂತ ಹೇಳಿವಿ ನಾವು. ಚಾಲು ಬಲ್ಪ್ ಅಂದ್ರೆ ಅದು ಪ್ರಕಾಶ ಐತಿ, ಪ್ರಕಾಶ ಐತಿ. ಈಗ ಒಂದು ಅದ್ರ ಮುಂದೆ ಒಂದು ಗ್ಲಾಸ್ ಇಟ್ಟೇವತ್ತೇಳಿ, ಆ ಗ್ಲಾಸ್ ಕಾಣಬೇಕಾದ್ರೆ ಒಂದು ದೀಪ ಬೇಕು. ಹೌದಾ? ಗ್ಲಾಸ್ ಕಾಣಬೇಕಾದ್ರೆ ಒಂದು ದೀಪ ಬೇಕು. ಮತ್ತು ದೀಪ ಕಾಣಬೇಕಾದ್ರೆ ಇನ್ನೊಂದು ದೀಪ ತರ್ಬೇಕನ? ಇನ್ನೊಂದು ದೀಪದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ತಾನೇ ಪ್ರಕಾಶಮಾನ ಐತಿ, ತನ್ನ ಪ್ರಕಾಶದಲ್ಲಿ ತಾನ. ಹಿಂಗ ವೃತ್ತಿ ಅಹಂ ಬ್ರಹ್ಮಾಸ್ಮಿ, ಈ ವೃತ್ತಿ ಏನೈತಲ್ಲ, ವೃತ್ತಿ ರೂಪ ಜ್ಞಾನ, ಇದು ಉದಯವಾಗಿ ಆವರಣವನ್ನು ಭಂಗ ಮಾಡಿತು. ಆವರಣವನ್ನು ತೆಗೆದು ಬಿಡ್ತೀನಿ, ಗಡಿಗೆ ತೆಗೆದು ಹೋಗದಂಗ ಇಟ್ಟ ಕೆಲಸ ಮಾಡೈತಿ. ಆ ಆತ್ಮನು ಚಾಲು ಬಲ್ಪ್ ಇದ್ದಂಗ ತನ್ನ ಪ್ರಕಾಶದಲ್ಲಿ ತಾನು ತೋರುತ್ತಾನೆ. ಹೇಗೆ? ಅದಕ್ಕೆ ನೈಯಾಯಿಕರು ಪರತಃ ಪ್ರಮಾಣವಾದಿಗಳು, ನಾವು ವೇದಾಂತಿಗಳು ಅದ್ವೈತವಾದಿಗಳು ಸ್ವತಃ ಪ್ರಮಾಣವಾದಿಗಳು. ಯಾಕಂದ್ರೆ ನಾವು ನಮ್ಮ ಆತ್ಮ ಸ್ವಯಂ ಪ್ರಕಾಶ ಐತಿ, ಅವ್ರ ಆತ್ಮ ಜಡ ಐತಿ. ಅವ್ರದ್ದು ಹಿಂಗೈತಿ, ನಮ್ದು ಹಿಂಗೈತಿ, ಅದು ಹಿಂಗಲ್ಲ. ಮತ್ತ ಅದು ಬೇರೆ ಬೇರೆ ಆತ್ಮ ಅದ ಒಂದಂಗ ಆಕೈತಿ ಅಲ್ಲಿ. ಅಂದ್ರೆ ಅವ್ರು ತಿಳ್ಕೊಂಡಾರ ನಂಗೆ ಇಟ್ಟೆ. ಅದಕ್ಕಾಗಿ ಅವರ ಮತದಲ್ಲಿ ಆತ್ಮನನ್ನು ಜಡ ಒಪ್ಪ್ಯಾರ. ಆದ್ದರಿಂದ ಅದರ ಪ್ರಕಾಶ ಆಗಬೇಕಾದ್ರೆ ಪರತಃ ಇನ್ನೊಂದರಿಂದ ಆಕೈತೆ. ಹೆಂಗ ಜಡವಾದ ಗ್ಲಾಸವನ್ನ ಅರಿಬೇಕಾದ್ರೆ ಇನ್ನೊಂದು ದೀಪ ಬೇಕು. ಈಗ ಪ್ರಕಾಶಮಾನವಾದ ದೀಪವನ್ನು ಅರಿಬೇಕಾದ್ರೆ ಇನ್ನೊಂದು ದೀಪ ಬೇಕಾಗಿಲ್ಲ. ಹಂಗ ನಮ್ಮ ಆತ್ಮ ಸ್ವಯಂ ಪ್ರಕಾಶವಿದ್ದರಿಂದ ನಮ್ಮಲ್ಲಿ ಇನ್ನೊಂದು ಅವಶ್ಯಕತೆ ಇಲ್ಲ. ಆದ್ರಿಂದ ಸ್ವತಃ ಪ್ರಮಾಣವಾದಿಗಳು. ಆದ್ದರಿಂದ ಈ ರೀತಿ ಆತ್ಮ ಸ್ವಯಂ ಪ್ರಕಾಶನಾದ್ರಿಂದ ತನ್ನ ಪ್ರಕಾಶದಲ್ಲಿ ತಾನು ತೋರಿದ ಅಂತ ಅರ್ಥ. ಅಲ್ಲಿ ವೃತ್ತಿ ಅದನ್ನು ಪ್ರಕಾಶ ಮಾಡಿಲ್ಲ, ತಿಳಿದಿಲ್ಲ ಅಂತನ ಅರ್ಥ. ಅದಕ್ಕಾಗಿ ಮೊದಲರಿವುದೋರದ ಅಂತ ಹೇಳಿದ್ರು ಅವರು. ಮತ್ತೆ ಬರಿದಾಗದ ಅಂದ್ರ ಬರಿದಾಗದ ಅಂದ್ರ ಬರಿದಾಗದ ಅಂದ್ರ ಬರೇ ಖಾಲಿ ಆಗೋದು, ಶೂನ್ಯ. ಹೌದಿಲ್ಲ? ಅದಕ್ಕೆ ಖಾಲಿ ಅಂದ್ರ ಆತ್ಮ ಅವ ಬರಿದಾಗದ ಅಂತಂದ್ರೆ ಅರಿವು ಮರವೆಗಳಿಗೆ ವಿಷಯವಾದ್ದರಿಂದ ಮತ್ತ ಶೂನ್ಯ ಅಲ್ಲ. ಅದು ಬರಿದಾಗಿಲ್ಲಕ್ಕಿಂತ ಭಾವರೂಪ ಅಪರೋಕ್ಷದೆ, ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತೇಳಿ ಶ್ರುತಿ ಹೇಳ್ತದೆ. ಬರಿದಾಗದಂದ್ರೆ ಅರಿವು ಮರವೆಗಳಿಂದ ಅರಿಸಿಕೊಳ್ಳದೆ ಇರುವ ಶೂನ್ಯ ಅಂತ ಅರ್ಥ ಆಕೈತಲ್ಲ ಬರಿದಾಗದ ಅಂದ್ರೆ. ಅಂದ್ರ ಮತ್ತದು ಅದು ಶೂನ್ಯ ಅಂದ್ರ ಅಸತ್ ಆಕೈತಿ, ಅಂದ್ರೆ ಶೂನ್ಯ ಆಕೈತಿ. ಹಾಗಾದ್ರೆ ಆತ್ಮ ಅಭಾವ ರೂಪ ಶೂನ್ಯ ಅದಾನು ಅಂತ ಹಿಂಗೆ ಹೇಳಿದರೆ, ಅಂದ್ರೆ ಸಾಮಾನ್ಯವಾಗಿ ಬೌದ್ಧನ ಶಿಷ್ಯನಾಗಲ್ಪಟ್ಟಂತ ಮಾಧ್ಯಮಿಕ್ ಅವ
ಶೂನ್ಯ ಅಂತಾನೆ ಹೇಳ್ತಾನೆ. ಮತ್ತು ಆದ್ರಿಂದ ಮತ್ತು ಇದು ಶೂನ್ಯ ಇರ್ಬೇಕು ಹಂಗಾರ ಅದು ಅಂತಂದ್ರೆ ಅದಕ್ಕೆ ಅರಿವು ಮರವೆಗಳಿಗೆ ಅದು ವಿಷಯ ಆಗಿಲ್ಲ. ಹಾಗಾದ್ದರಿಂದ ಶೂನ್ಯ ಅಲ್ಲ ಅದು. ಅದು ಅರಿವಿಗೂ ಅಂದ್ರೆ ಜ್ಞಾನಕ್ಕೂ ವಿಷಯ ಅಲ್ಲ, ಅಜ್ಞಾನಕ್ಕೂ ವಿಷಯ ಅಲ್ಲ. ಅಂದ್ರೆ ಮತ್ತೆ ಇಂಥ ಶೂನ್ಯ ಇರ್ತೈತಿ. ಮತ್ತು ಅದಕ್ಕೆ ಅದು ಶೂನ್ಯ ಐತಿ ಏನು ಅಂತ ಕೇಳಿದ್ರೆ ಶೂನ್ಯ ಅಲ್ಲ. ಯಾಕಂದ್ರೆ ಅದು ಬರಿದಾಗಿಲ್ಲ ಅಂತ ಹೇಳೈತಿ. ಬರೀ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಶೂನ್ಯ ಆಗಿತ್ತಂದ್ರೆ ಏನೂ ಇಲ್ದಂಗೆ ಆಗಿತ್ತಂದ್ರೆ ಆವಾಗ ಶೂನ್ಯ ಹೇಳಕ್ ಬರ್ತಿತ್ತು. ಆದ್ರೆ ಹಿಂಗೆ ಬರಿದಾಗಿಲ್ಲ, ಅದು ಖಾಲಿ ಆಗಿಲ್ಲ. ಅದ ಕಿಂತು ಭಾವರೂಪದಿಂದ ಅಪರೋಕ್ಷವಾಗಿ ಐತಿ. ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಹೇಳ್ಕೊಂಡು ಬಂದದ್ದು ಶ್ರುತಿ. ಆದ್ದರಿಂದ ಸಾಕ್ಷಿ ರೂಪ ಆತ್ಮನು ಅಪರೋಕ್ಷನಾಗಿ ಅದಾನ, ಭಾವರೂಪದಾನ. ಅಭಾವ ಆಗಿತ್ತಂದ್ರೆ ಅವಾಗ ಶೂನ್ಯತೆ ಹೇಳಕ್ ಬರ್ತಿತ್ತು. ಅವ ಭಾವರೂಪದಿಂದ ಪ್ರತ್ಯಕ್ಷ ಅದಾನು ಅಂತ ಹೇಳಿದ್ರು. ಹಂಗಾರ ಮುಂದೇನಂದ್ರು, ಇದಿರಿಟ್ಟು ಕಾಣಿಸದ ಅಂದ್ರು. ಇದಿರಿಟ್ಟು ಕಾಣಿಸದ ಅಂದ್ರ ಅದು ವಿಷಯ ಆಗುವುದಿಲ್ಲ ಅಂತ. ಹಂಗ ಇಲ್ಲಿ ಅದು ಘಟಾದಿಗಳು ಕಾಣ್ತಾವಲ್ಲ, ಹಿಂಗ ಇದಿಟ್ಟು ಕಾಣಿಸದ. ಆತ್ಮನು ಅಭಾವರೂಪ ಅಲ್ಲ, ಭಾವರೂಪ ಅಪರೋಕ್ಷದಾನ ಅಂದ ಮೇಲೆ ಘಟಾದಿಗಳು ಮತ್ತು ಹಂಗ ತೋರ್ತಾವಲ್ಲ, ಹಂಗ ತೋರ್ತಾನವ ಪ್ರತ್ಯಕ್ಷದಾನ ಅಂದ್ರ ಮತ್ತ ಅವ ದೃಶ್ಯ ಅದ. ಪ್ರತ್ಯಕ್ಷ ತೋರ್ತಾನ, ಶೂನ್ಯ ಅಲ್ಲಪ್ಪ, ಅವ ಪ್ರತ್ಯಕ್ಷ ತೋರ್ತಾನ. ಪ್ರತ್ಯಕ್ಷದಾನ ಅಂದ್ರೆ ಪ್ರತ್ಯಕ್ಷ ಘಟಾದಿಗಳದಾವ. ಹಂಗ ಅದಾನ ಅಂದ ಮೇಲೆ ಮತ್ತು ಘಟಾದಿಗಳು ದೃಶ್ಯ ಅದಾವು. ಯಾವುದು ದೃಶ್ಯ ಇರ್ತತಿ, ಯದೃಶ್ಯಂ ಅದು ನಾಶ ಆಕತಿ. ಅಂದ ಮೇಲೆ ಮತ್ತು ಆತ್ಮನ ನಾಶ ಆಗಿ ಹೋಗ್ತಾನಂದ್ರೆ ಮತ್ತು ಮುಂದೆ ಪುರುಷಾರ್ಥ ಅವು ಇವು ಏನಿಲ್ದಂಗೆ ಆಕೈತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನ ಏನಂದ್ರೆ ಅವ ಭಾವರೂಪ ಅಪರೋಕ್ಷವಾಗಿ ಅದಾನ, ಭಾವದಾನ ಅಪರೋಕ್ಷದಾನ. ಆದ್ರೆ ಘಟಾದಿಗಳಂತೆ ದೃಶ್ಯ ರೂಪದಿಂದ ಅವ ಪ್ರತ್ಯಕ್ಷ ಇಲ್ಲ. ಈ ಘಟಾದಿಗಳು ನೇತ್ರಕ್ಕೆ ಪ್ರತ್ಯಕ್ಷ ಅದಾವ, ಹೌದಿಲ್ಲ? ಹಿಂಗ ನೇತ್ರಾದಿ ಇಂದ್ರಿಯಗಳು ಅವನ್ನ ಅರಿತಾವೇನಂದ್ರ ಇಲ್ಲ. ಯಾಕಿಲ್ಲ ಅಂದ್ರೆ ಪರಾಂಚಿಖಾನಿ ವ್ಯತೃಣ ಸ್ವಯಂಭೂ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಕಠೋಪನಿಷತ್. ಪರಾಂಚಿಖಾನಿ ವ್ಯತೃಣ ಸ್ವಯಂಭೂ. ಆ ಸ್ವಯಂಭೂ ಬ್ರಹ್ಮದೇವ ಯುವಕರನ್ನ ಈ ನೇತ್ರಾದಿ ಇಂದ್ರಿಯಗಳನ್ನ ಹ್ಯಾಂಗ ಮಾಡ್ಯಾನ ಅಂದ್ರ ಭಾಳ ವಿಚಿತ್ರದಾನ ಅವನು. ನೋಡಿ ಹೆಂಗದಾನ. ಆ ದನ ಕರ ಪಶುಗಳನ್ನ ಮಾರಿ ಕೆಳಗೆ ಮಾಡ್ಯಾನ. ಬರೀ ಕೆಳಗ, ಹೌದಲ್ಲ? ಮನುಷ್ಯರನ್ನ ಹೆಂಗ್ ಮಾಡ್ಯಾನ? ಮ್ಯಾಲ ಮಾಡ್ಯಾನ. ನೋಡ್ರಿ ಎಷ್ಟು ಬೇರಿಕೆ ಅದ ನಾವು. ಹಿಂಗ ಮಾಡಿ ಆ ಇಂದ್ರಿಯಗಳನ್ನ ಹೆಂಗ್ ಮಾಡ್ಯಾನ? ವ್ಯತೃಣ ಸ್ವಯಂಭು ಪರಾಂಗ್ ಪಶ್ಯತಿ, ಹೊರಗಿಂದ ನೋಡ್ತೈತಿ. ನಾಂತರಾತ್ಮನ್, ಒಳಗಿದ್ದ ಆತ್ಮನ ನೋಡೋದಿಲ್ಲ. ನೋಡೋದು ಹೆಂಗೈತಿ? ಹಂಗ ಕಣ್ಣು ಹೆಂಗ್ ಮಾಡ್ಯಾನ? ಮುಂದಿಂದ ನೋಡು, ಮತ್ತೆ ಈ ಕಡೆ ಇಲ್ಲ, ಹಿಂಗ ಮಾಡ್ಯ. ಆದ್ದರಿಂದ ಆ ಇಂದ್ರಿಯಗಳು ಹೊರಗ ನೋಡ್ತಾವ, ದೇಹದ ಹೊರಗಿದ್ದ ವಸ್ತುನನ್ನು ತಿಳಿತಾವ, ಒಳಗಿದ್ದ ಆತ್ಮನ ತಿಳಿಯಂಗಿಲ್ಲ. ಆದ್ದರಿಂದ ಅದಕ್ಕೆ ಎದುರಿಟ್ಟು ಕಾಣಿಸದ ಅಂದ. ಅದು ನೇತ್ರಾದಿ ಇಂದ್ರಿಯಗಳಿಗೆ ಹಿಂಗ ಕಾಣೋದಲ್ಲ, ದೃಶ್ಯ ವಸ್ತು ಅಲ್ಲ. ಆದ್ದರಿಂದ ಮೆರೆದ ಅಂದ್ರ ಒಂದೊಂದು ಶಬ್ದನ ಹೇಳ್ತೀನಿ ನಾನು. ಅಷ್ಟು ಪದಗಳದಾವಲ್ಲಿ. ಮತ್ತು ಹಂಗದು ಒಂದು ನುಡಿ ಪೂರ ಅಂದ ಬಿಡಕ್ಕೆ ಬರ್ತೈತಿ, ಹೌದಿಲ್ಲ? ಮೆರೆದ ಅಂದ್ರ ಸ್ವಯಂ ಪ್ರಕಾಶವಾದ ಅಂದ್ರ ಆ ಆತ್ಮಸ್ವರೂಪ ಹೆಂಗ ಐತಿ ಅಂದ್ರ ಸ್ವಯಂ ಪ್ರಕಾಶ ಐತಿ.
ಸ್ವಯಂ ಪ್ರಕಾಶ ಅಂದ್ರೆ ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಯಾವುದು ಅವೇದ್ಯವಾಗಿರಬೇಕು, ಅಪರೋಕ್ಷವಾಗಿರ್ಬೇಕು, ಅದಕ್ಕೆ ಸ್ವಯಂ ಪ್ರಕಾಶ ಆಗಿರ್ಬೇಕು ಅಂತೇಳಿನ ಅದಕ್ಕೆ ಅದು ಇದಿರಿಟ್ಟು ಕಾಣಿಸದ ಅಂದದ್ದು ಕಾರಣ ಅದ. ಸ್ವಯಂ ಪ್ರಕಾಶ ಐತಿ, ಅಲ್ಲಿ ಅವೇದ್ಯ ಅನ್ನೋ ಪದ ಐತಿ ಸ್ವಯಂ ಪ್ರಕಾಶದಲ್ಲಿ. ಹಂಗ ವೇದ್ಯ ಆಗೋದಲ್ಲ ಅದು ಕಣ್ಣಿಗೆ ಮೊದಲಾದವರಿಗೆ ಅಂತ. ಆದ್ರಿಂದ ಅದಕ್ಕೆ ಈ ರೀತಿ ಸ್ವಯಂ ಪ್ರಕಾಶವಾಗಿ ಅದು ಮೆರೀತದ ಅಂದಂಗ ಅದು. ಮತ್ ಹಂಗಾದ್ರೆ ಆತ್ಮ ಭಾವರೂಪನು ಸಾಕ್ಷಿ ಅಪರೋಕ್ಷನು ಸ್ವಯಂ ಪ್ರಕಾಶನು ಅದಾನ ಅಂದ ಮೇಲೆ ಈ ನೇತ್ರಾದಿಗಳಿಗೆ ನೇತ್ರಾದಿ ಹೆಂಗ ನೇತ್ರ ಇಲ್ಲಿ ರೂಪ ಜ್ಞಾನಕ್ಕೆ ಕಾರಣ, ಶ್ರೋತ್ರ ಶಬ್ದ ಜ್ಞಾನಕ್ಕೆ ಕಾರಣ, ಹಿಂಗೆ ಬೇರೆ ಬೇರೆ ಅದಾವಲ್ಲ. ಇವು ಬೇರೆ ಬೇರೆ ಹೆಂಗ ಅರಿಯತಕ್ಕಂಥ ಅದಾವು. ಹಿಂಗ ಅದಕ್ಕನ ಅನೇಕಾತ್ಮವಾದಿಗಳು ಅನೇಕಂತ ಹಿಂಗೂ ಅನೇಕಾತ್ಮವು ಅಂತ ಒಪ್ತಾರೆ. ಬೇಡ, ಅನೇಕ ಆತ್ಮರನ್ನು ಒಪ್ಪವರು ಅದಾರ, ಅದಿಲ್ಲ. ಮತ್ತ ಆತ್ಮರು ಅನೇಕ ಆದಂಗ ಆಯ್ತಲ್ಲ ಅಂತಂದ್ರೆ ಈ ದೇಹದಲ್ಲಿ ಅನೇಕ ಆತ್ಮರು ಅದಾರ. ನೋಡಾವ ಒಬ್ಬ, ಕೇಳಾವ ಒಬ್ಬ, ಮೂಸಿ ನೋಡಾವ ಒಬ್ಬ, ರುಚಿ ನೋಡಾವ ಒಬ್ಬ, ಹಿಂಗ ಆತ್ಮರು ಅನೇಕ ಅದಾರು ಅಂತ ಹೀಗಂದರೆ ಅದಕ್ಕೆ ಅದರ ವ್ಯಾವೃತ್ತಿಗಾಗಿ ಏಕರಸವಾದ ಹೇಳ್ಯಾರಲ್ಲಿ. ಏಕರಸವಾದ ಅಂದ್ರೆ ಅದಕ್ಕೊಂದು ಬ್ಯಾರೆ ಇದಕ್ಕೊಂದು ಬ್ಯಾರೆ. ಈಗ ಬಲೆ ನಮಗ ನೇತ್ರದಿಂದ ರೂಪ ಜ್ಞಾನಕತಿ ಇದ ಬ್ಯಾರೆ, ಶ್ರೋತ್ರದಿಂದ ಶಬ್ದ ಜ್ಞಾನಕತಿ ಅದ ಬ್ಯಾರೆ, ಹೌದಿಲ್ಲೋ. ಗ್ರಹಣದಿಂದ ಗಂಧ ಜ್ಞಾನ ಆಕತಿ, ನಾಲಿಗೆಯಿಂದ ರುಚಿ ಜ್ಞಾನ ಆಕತಿ, ಇವು ಎಲ್ಲ ಬೇರೆ ಬೇರೆ ಅದಾವ ಕರೆ. ಆದ್ರ ಅವು ಎಲ್ಲಕ್ಕೂ ಇಂದ್ರಿಯಗಳು ಬೇರೆ ಬೇರೆ ಅದಾವ, ವಿಷಯಗಳು ಬೇರೆ ಬೇರೆ ಅದಾವ. ಆದರೆ ಅವೆಲ್ಲವುಗಳನ್ನ ಎದುರಿಟ್ಟ ಅರಿಯತಕ್ಕಂಥ ಅವರು ಜ್ಞಾನ ಅದ್ಯಾಂಗೈತಿ ಅಂದ್ರ ಏಕರಸವಾದ ನಿಜಗೊಂಡಿದ್ದಾರೆ. ಏಕರಸ ಐತಿ ಅಂದ್ರ ಏಕರಸ ಅಂದ್ರ ಅದು ನೇತ್ರದಿಂದ ರೂಪ ಜ್ಞಾನ ಆದದ್ದೂನು ಅಲ್ಲಿನೂ ಅದ ಅರ್ಥದ ಐತಿ. ತಿಳಿತಾ? ಹೆಂಗ ಈ 0 ಬಲ್ಪಕ್ಕೂ ಅದ ಕರೆಂಟ್ ಐತಿ, ಮತ್ತು 100 ವೋಲ್ಟೇಜ್ ಬಲ್ಪಿಗೂ ಅದ ಕರೆಂಟ್ ಐತಿ, 1000 ವೋಲ್ಟೇಜ್ ಬಲ್ಪಿಗೂ ಅದ ಕರೆಂಟ್ ಐತಿ, ಪಂಖಕ್ಕೂ ಅದ ಕರೆಂಟ್ ಐತಿ, ಟಿವಿಗೂ ಅದ ಕರೆಂಟ್ ಐತಿ. ಇವು ಎಲ್ಲ ಬೇರೆ ಬೇರೆ. ಟೇಪ್ ಹಾಡ್ತತಿ, ಟಿವಿ ಚಿತ್ರ ತೋರಿಸ್ತತಿ, ಬಲ್ಪ್ ಬೆಳಕು ಕೊಡ್ತೈತಿ, ಎಲ್ಲ ಬೇರೆ ಬೇರೆ ಮಾಡಿದ್ರ ಕರೆಂಟ್ ಬೇರೆ ಬೇರೆನ. ಏಕರಸವಾದ ಎಲ್ಲಕ್ಕೂ ಒಂದೇ ಅಖಂಡವಾಗಿ ಒಂದೈತದ ಅದಲ್ಲ. ಹಂಗ ಈ ಎಲ್ಲ ಅದಕ್ಕನ ಆ ವೇದದಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ಕೊಂಬಂದಾರ. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ. ಹಿಂಗೆಲ್ಲ ಈ ನೇತ್ರದಿಂದ ರೂಪಜ್ಞಾನ ಆಗೋದು, ಶ್ರೋತ್ರದಿಂದ ಶಬ್ದಜ್ಞಾನ ಆಗೋದು, ಹಿಂಗೆ ಎಲ್ಲಕ್ಕೂ ಅದ. ಇವೆಲ್ಲವುಗಳನ್ನು ತಿಳಿಯೋದು ಅದೇ ಐತಿ. ಅದಕ್ಕಾಗಿ ಇವು ಬೇರೆ ಬೇರೆ, ಇಂದ್ರಿಯಗಳು ಬೇರೆ ಬೇರೆ, ವಿಷಯಗಳು ಬೇರೆ ಬೇರೆ. ಅದರ ಅವುಗಳನ್ನು ಅರಿಯತಕ್ಕಂಥ ಯಾವ ಆತ್ಮ ಚೈತನ್ಯ ಅದು ಬೇರೆ ಅಲ್ಲ. ಯಾಕಲ್ಲ ಅಂದ್ರೆ ನಾನು ಏನವ ಹೇಳಿದ್ದು ಕಿವಿಯಿಂದ ಕೇಳಿದ್ನೆಲ್ಲ ಅದು ಖರೆ ಖರೆ ಅದನ್ನ ಇವತ್ತು ಕಣ್ಣಿಗೆ ನೋಡಿದ್ರೆ ನಾ ಪ್ರತ್ಯೇಕತನಲ್ಲ ನೋಡು. ಮತ್ತೆ ಕೇಳಿದವನೇ ನೋಡ್ಯಾನ ಅಂದ್ರೆ ಒಬ್ಬನ ಆದಲ್ಲ, ಹೌದಾ ಇಲ್ಲ? ಅದಕ್ಕೆ ಆದ್ದರಿಂದ ಈ ರೀತಿ ಅಲ್ಲಿ ಏನಂದ್ರು ಏಕರಸವಾದ. ಅನೇಕ ದೇಹಗಳ ಮೂಲಕ ಅನೇಕ ಆತ್ಮರು ಜೀವಾತ್ಮರು ಅಂತ ಹೇಳೋದು ಸರಿಯಲ್ಲ. ಆದ್ರಿಂದ
ಇವೆಲ್ಲ ಇಲ್ಲಿ ತನ ಅನೇಕ ಉದಾಹರಣೆ ಕೊಟ್ಟು ಹೇಳಿವಿ. ಅಲ್ಲದ ಗೀತಾ ಪ್ರಮಾಣ ಕೂಡ ಐತೆ. ಅದ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಸರ್ವಕ್ಷೇತ್ರೇಶು ಅಂದ್ರ ಎಲ್ಲಾ ದೇಹಗಳು ಬೇರೆ ಬೇರೆ ಆದ್ರೂ ಕೂಡ ಸರ್ವಕ್ಷೇತ್ರೇಶು ಕ್ಷೇತ್ರಜ್ಞಂ. ಕ್ಷೇತ್ರಜ್ಞ ರೂಪ ಆತ್ಮ ಅವ ಮಾತ್ರ ಒಬ್ಬನೇ ಅದಾನ. ಹೆಂಗ್? ಅದಕ್ಕಾಗಿ ಈ ರೀತಿ ಅವ ಒಬ್ಬನ ಅದಾನು ಅಂತ ಅಲ್ಲಿ ಹೇಳಿದ್ದರಿಂದ ಏಕರಸವಾದ ಅಂತ ಹೇಳಿದ್ರು. ತನ್ನೊಳಗೆ ಇಂತೆಂಬ ಕುರುಹು ಇಲ್ಲದ ಶಂಭುಲಿಂಗವನ್ನು ಆರುಬಲ್ಲರು ಅಂತ ಹೇಳ್ಯಾರ. ಅಂದ್ರ ಇಂಥ ಆತ್ಮ ಪ್ರತ್ಯಕ್ಷಕ್ಕೆ ವಿಷಯ ಆಗಿಲ್ಲ, ಅನುಮಾನಕ್ಕೆ ವಿಷಯ ಆಗಿಲ್ಲ. ಮತ್ತು ಈ ರೀತಿ ಆಗದಿದ್ರು ಹಿಂಗೆಲ್ಲ ಯಾವುದಕ್ಕೂ ವಿಷಯ ಆಗಿಲ್ಲ. ಅಂದ ಮೇಲೆ ಮತ್ತಿನ್ನ ಹೀಗೆ ಅನುಮಾನ ಪ್ರಮಾಣದಿಂದ ಆತ್ಮನನ್ನು ತಿಳಿಯಲಿಕ್ಕೆ ಬರ್ತದಲ್ಲ, ಅಂದ್ರ ಪ್ರತ್ಯಕ್ಷಕ್ಕೆ ವಿಷಯ ಅಲ್ಲ, ಅನುಮಾನದಿಂದ ತಿಳಿಯಕ್ಕೆ ಬರ್ತೇನು ಅಂತ ಹೀಗಂದ್ರೆ ಅದಕ್ಕೆ ಏನ್ ಸಮಾಧಾನ ಹೇಳ್ತಾರ? ಇಂತೆಂಬ ಕುರುಹಿಲ್ಲದ ಶಂಭುಲಿಂಗ. ಅದಕ್ಕೆ ಅನುಮಾನದಿಂದ ತಿಳಿಲಾಕ ಬರ್ತೈತಿ ಅಂದ್ರೆ ಕುರು ಬೇಕಾಕೈತಿ. ಅಲ್ಲಿ ಕುರು ಇಲ್ಲದ ಅಂತ ಹೇಳ್ಯಾರ. ಅಲ್ಲಿ ಅಂದ್ರ ಸೂರ್ಯನ ಪ್ರಕಾಶ ಸೂರ್ಯನ ಸ್ವರೂಪನೇ ಐತಿ. ಹಂಗ ಆತ್ಮನ ಜ್ಞಾನ ಏನೈತಿಲ್ಲ ಅದು ಆತ್ಮನ ಸ್ವರೂಪ ಐತಿ. ಆತ್ಮನನ್ನು ಬಿಟ್ಟು ಬ್ಯಾರೆ ಅಲ್ಲದು. ಅಂದ ಮೇಲೆ ಅದಕ್ಕೆ ಕುರು ಅಂದ್ರೆ ಚಿನ್ನ ಅನ್ನೋದು. ಹೆಂಗ ಹೊಗಿ ನೋಡಿ ಬೆಂಕಿ ಜ್ಞಾನ, ಜೇಂಡಾ ನೋಡಿ ಮಠ ಜ್ಞಾನ ಹಿಂಗೆ ಹಾಕ್ತಾವಲ್ಲ, ಹಿಂಗೆ ಏನು ಇಲ್ಲದ್ದು. ಅದಕ್ಕೆ ಅಲ್ಲಿ ಹೇತು ದೃಷ್ಟಾಂತ ವರ್ಜಿತಂ ಅಂತ. ಅಲ್ಲಿ ಯಾವ ಹೇತು ಹೊಗಿ ಮೊದಲಾದ ಹೇತುವಿನಿಂದ ಬೆಂಕಿ ಜ್ಞಾನ ಆಗ್ತದೆ ಹಂಗ. ಮತ್ತು ಯಾವ್ದಾರ ದೃಷ್ಟಾಂತ ಕೊಟ್ಟು ಮನಿ ಆಕಳಂಗ ಕಾಡಾಕಳ ಇರ್ತೈತಿ ಅಂತ ಹಿಂಗ ದೃಷ್ಟಾಂತದಿಂದ ಹಿಂಗ ಏನಾರ ತಿಳಿಸ್ಲಾಕ ಬರ್ತೈತಿ ಏನಂದ್ರ ಬರಂಗಿಲ್ಲ. ಆದ್ದರಿಂದ ಯಾವ ಅನುಮಾನ ಪ್ರಮಾಣಕ್ಕೂ ವಿಷಯ ಅಲ್ಲ. ಇಂಥ ಪರಿಪೂರ್ಣ ಅಲ್ಲ ಯಾವ ಲಕ್ಷಣದಿಂದ ಕೂಡಿದ ಆ ಶಂಭುಲಿಂಗ ಸ್ವರೂಪವನ್ನು ಆರು ಬಲ್ಲರು ಅಂತ ಕೇಳ್ಯಾರ ಅವರು. ಅಂದ್ರ ಮತಾಬರು ಅದನ್ನು ತಿಳಿಯವ್ರು ಯಾರೂ ಇಲ್ಲ. ಮತ್ತೇನಪ್ಪ ಅಂದ್ರ ತಾನ ತಿಳಿಯಾವದಾನು. ಆದ್ದರಿಂದ ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಮೇರೆಯನೊಮ್ಮೆ ಕಳೆದು ಮಾಯೆಯ ಭೂರಿ ವಿಕಾರವೆಲ್ಲವನ್ನು ಒಳಕೊಂಡು ಗಂಭೀರಾದ್ವಯಾತ್ಮಕವಾಗಿರುವುದ ಆರು ಬಲ್ಲರು ಅಂತ ಹೇಳಿದ್ದಾರೆ. ಜೈ ಮಂಗಲಂ. ಜಯ ಪೌಣೆದು ಅಂದರೆ ಯಾರ ಕುಟುಂಬ ನಿಜವನ್ನು ಅರಿದ ಯೋಗಿಗೆ ಆವರ್ತರ ಭಜನೆಯಿಂದ ಆವ ಪುಣ್ಯಗಳು ನಿಜವನ್ನರಿದ ಯೋಗಿಗೆ ತನ್ನ ಯಥಾರ್ಥವಾದ ಆತ್ಮ ಸ್ವರೂಪವನ್ನು ತಿಳ್ಕೊಂಡಂತ ಅವನಿಗೆ ಆವ ಕೈ
ನಾವು ಮಾಡಿದಂತ ಈ ಕರ್ಮಗಳು ಅದು ನೋಡುತ್ತಿರ್ತಂಗೆ ಅದು ನಾಶ ಆಗುವುದಿಲ್ಲ. ಆದರೆ ಏನು ಈಗಿನ ಮಾತಾಡ್ತೀವಿ ಹಂಗಾರ ತಪ್ಪಿಸ್ಬೋದು ಅಂದ್ರೆ ಸ್ವಲ್ಪ ಪೌಷ್ಟಿಕತೆ ಇರುತ್ತೆ. ಕೋಟಿ ಕಲ್ಪಗಳು ಕಳೆದು ಹೋದರೂ ಕೂಡ ನಿಮಗೆ ಸಿಗುವುದಿಲ್ಲ. ಅದನ್ನ ಮಾಡಿದ್ದು ಒಳ್ಳೆಯದು, ಮಾಡಿದ್ದು ಮಾಡಾಕ ಅದು ಮಾಡಿದ ಕರ್ಮ ಅದನ್ನ ನಾವು ಉಪಯೋಗಿಸಬೇಕು ಅಂತ ಧರ್ಮ ಕಂಡು ಹೇಳ್ತೇವೆ. ನಿಜಗೊಂಡು ಹೇಳ್ತಾರೋ ನಿಜವನ್ನು ಅರಿದ ಆವತ್ತು ನನ್ನ ಆತ್ಮ ಸ್ವರೂಪ ಜ್ಞಾನ ಮಾಡ್ಕೊಂಡಂತ ಜ್ಞಾನಿಗಳಿಗೆ ಯಾವ ಕರ್ಮ ಕಾಣಬೇಕಂದ್ರ ಏನ್ ಮಾಡ್ತಿರ್ತರು? ಏನು ಮಾಡಿದ್ರೆ ಪಾಪ ಕೂಡ ಸಂಸ್ಕಾರಗಳು ಅವಾಗೇನಾದ್ರು ತ್ರಾಸ ಕೊಡ್ತಾವು, ಜನ್ಮ ನರಕ ಹಿಂಗೇನಾದ್ರು ಗೊತ್ತಿರ್ತವೆ ಅಂದ್ರೆ ಜರ ಭಜನೆಯಿಂದ ಇಲ್ಲ ನಾವು ಪುಣ್ಯ ಪಾಪ ಮಾಡಿ ಇಲ್ಲೇ ಮಾಡಬೇಕು ಅಂತ ಹೇಗೆ ಕೆಲವ್ರಿಗೆ ವಿದ್ಯಾರ್ಥಿಗಳಲ್ಲಿ ಪುಣ್ಯ ಕರ್ಮಗಳನ್ನ ಮಾಡಬೇಕು, ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿಜಗೊಂಡು ಅಂತಾರೆ ಪುಣ್ಯ ಮಾಡಿ ನಮಗೆ ಅಂದ್ರೆ ಭಜನೆಯಿಂದ ಆಗುವ ಪುಣ್ಯಗಳು ಅಂದ್ರೆ ಜ್ಞಾನ, ಪೂಜಾ, ಪಾಠ, ನಿಯಮ, ನಿಷ್ಠಾ, ದಾನ, ಧರ್ಮ, ಪರೋಪಕಾರ ಬೇಕಾದಷ್ಟ ಜೀವನದೊಳಗೆ ಪುಣ್ಯ ಕರ್ಮಗಳನ್ನು ಎತ್ತರಕ್ಕೆ ಮಾಡಬೇಕು. ಯಾವ ಬೇಕಾದಷ್ಟು ಮಾಡಿದ್ರು ಆ ಪುಣ್ಯದ ಕೂಟ ಅಂದ್ರೆ ಇವ್ ಸಂಬಂಧ ಐತೇನು, ಇವ್ಗೆ ಏನಾರ ಅದ್ರ ಫಲ ಬರ್ತೈತೇನು ಅಂದ್ರೆ ಇಲ್ಲ. ಅದಕ್ಕಾಗಿ ಈ ರೀತಿ ಜ್ಞಾನದ ಪ್ರಭಾವ ಅದು ಆ ವಾಸ್ತವಿಕ ನಮಗ ಆ ಕರ್ಮಗಳೇ ಪ್ರತಿಯೊಂದು ಸ್ಥಾನ ಪುನರ್ಜನ್ಮಕ್ಕಾಗಲಿ ಈ ಲೋಕದಲ್ಲಿ ಜನ್ಮ ಆದ್ಮೇಲೆ ಅಥವಾ ಹುಟ್ಟು ಬಂದ ನಮ್ಗೇನು ಪ್ರಪಂಚಗಳಲ್ಲಿ ಆಯುಷ್ಯಗಳಲ್ಲಿ ಬರ್ತಾವೆ ಸುಖ ದುಃಖ ಎಲ್ಲ ಇವರು ಕೂಡ ಎಲ್ಲ ಕರ್ಮದ ಇದು ಅದಕ್ಕಾಗಿ ಆ ಕರ್ಮ ಅಂತಕ್ಕಂಥದ್ದು ಪ್ರತಿಯೊಂದು ಸಾಧ್ಯ. ಆಗ ಆತ್ಮಜ್ಞಾನ ಮಾಡಿಕೊಂಡ್ರೆ ಮಾತ್ರ ಅದು ಎಲ್ಲರೂ ಆಗೋದಿಲ್ಲ. ಅಂದ್ರೆ ಧರ್ಮ ವಾಸ್ತವಿಕವಾಗಿ 3 ಪ್ರಕಾರ. ಧರ್ಮ 3 ಪ್ರಕಾರ: ಸಂಸ್ಕೃತ, ಆಗಾಮಿ, ಸಂಗ್ರಹ. ಅನೇಕ ಹಿಂದಿನ ಜನ್ಮಗಳಲ್ಲಿ ಸಂಚಯಿಸಲ್ಪಟ್ಟಂತ ಕರ್ಮಕ್ಕೆ ಸಂಚಿತ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತೀವಿ. ಆಯ್ತು ಎಲ್ಲ 10 ವರ್ಷ ಕಡೆ ಎಲ್ಲ ಇನ್ನು ಸತ್ಯ ಅನೇಕ ಪೂಜಾವಧಿ ಜನ್ಮಗಳಿಂದ ಮಾಡಲ್ಪಟ್ಟಂತ ಕರ್ಮ
ಅದು ಗಂಟೆ ಅದು ಹಂಗ ನಾವು ಏನ್ ಮಾಡಿದ್ವಿ ಹಂಗ ಈ ಕರ್ಮನೂ ಕೂಡ ಬಾಳೆ ಹಾಕ್ಬೋದು ಬಂದೈತಿ. ಏನು ಬಾಳೆ ಆಗ್ತೈತಿ ಅಂತ ಹೇಳಿದ್ರೆ ಆ ದೇಹ ಎಲ್ಲ ಬುದ್ಧಿಟ್ಟು ಬಂದಿರ್ತಾನೆ ಮತ್ತೆ ಎಲ್ಲ ಆಡಳಿತ ಬಂದಿರ್ತಾನೆ. ಮತ್ತೆ ಅನಿತ್ಯಾನಿ ಶರೀರಾನಿ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ. ಅಲ್ಲದೆ ಧರ್ಮಾನುಭೂತ ಅಂದ್ರೆ ನಾನು ಮಾಡಿದ ಕರ್ಮಗಳನ್ನು ಕಟ್ಟುಕೊಂಡು ಹುಚ್ಚಿ ಅಗದು ಊರಿಗೆ ಹೋಗ್ಬೇಕಾದ್ರೆ ಆಯುಷ್ಯದಲ್ಲಿ ಮಾಡಿದ ಧರ್ಮಗಳನ್ನೆಲ್ಲ ಕಟ್ಟಿಕೊಂಡ ನಾವು ಹೋಗ್ತೀವಿ. ಹೌದಪ್ಪ ಆದರೆ ಅದು ದೇವ್ರ ಧರ್ಮಗಳ ಬ್ಯಾಲೆನ್ಸ್ ಆಗೋದು ದೊಡ್ಡ ಭಾಗ ನಿಲ್ಲಚಾರ ಬಾಳೆ ಇರ್ತೈತಿ. ಅದು ಅಜ್ಞಾನದ ಆವರಣ ಶಕ್ತಿಯನ್ನು ಆಶ್ರಯ ಮಾಡಿಕೊಂಡು ಬೇಕಾದ್ರೆ ಹೋಗಿ ಅಜ್ಞಾನದ ಆವರಣ ಶಕ್ತಿಯನ್ನು ಆಶ್ರಯ ಮಾಡಿಕೊಂಡು ಇರುತ್ತದೆ. ಆಯ್ತು, ಆವಾಗ ಮುಂದೆ ಏನಾಗ್ತೈತಿ ಅಂತ ಹೇಳಿದ್ರೆ ನಿಜವನ್ನರಿದು ತನ್ನ ಆತ್ಮಜ್ಞಾನ ಮಾಡ್ಕೊಂಡ ಆ ಜ್ಞಾನ ಬಂದ್ರೆ ಆರು ಏನ್ ಮಾಡ್ಬೇಕು, ಅವರ ನಾಶ ಮಾಡಬೇಕು. ಮೊದಲ ಜ್ಞಾನದ ಬ್ರಹ್ಮಾಂಡ ಆಯ್ತು, ಅದು ಅಜ್ಞಾನದ ಆವರಣ ಶಕ್ತಿಯನ್ನು ನಾಶ ಮಾಡಿಬಿಡ್ತೇವೆ. ಅದು ಅದಕ್ಕೆ ಕೂಡ ಜ್ಞಾನಾತ್ಮಿ ಸರ್ವಧರ್ಮ ಸಮಿತೋ ಕೊಡ್ತೇವೆ. ಆಗ ಪ್ರಜ್ವಲಿತವಾದ ಅಗ್ನಿ ಕಟ್ಟಿಗೆಲ್ಲ ಸುತ್ತ ಪೂಜೆ ಮಾಡುತ್ತಾರೆ, ಅದು ದೃಷ್ಟಾಂತ. ಹಾಗೆ ಜ್ಞಾನಾಗ್ನಿ ಸರ್ವಕರ್ಮಾನು ಆಗ್ತದೆ. ಜ್ಞಾನ ಅಂತಕ್ಕಂಥ ಅಗ್ನಿ ಉದಯ ಆಯ್ತು ಆಗ್ತದೆ, ಅದು ಸರ್ವಕರ್ಮಗಳನ್ನೆಲ್ಲ ಸುಟ್ಟು ಪೂಜೆ ಮಾಡುತ್ತದೆ. ಆದ್ದರಿಂದ ಅದು ಸರ್ವಕರ್ಮಗಳು ಸುಟ್ಟು ಪೂಜೆ ಮಾಡುತ್ತೆ ಅಂದ್ರೆ ಆವರಣವನ್ನು ಸುಟ್ಟಿರ್ತೇವೆ, ನಾಶ ಮಾಡಿರ್ತೇವೆ. ಮತ್ತು ಮನೆಯಲ್ಲಿ ಹೆಚ್ಚಿದ್ರೆ ಆ ಮನೆಯೊಳಗೆ ಹಂಗ ಆವರಣ ಅನ್ನೋದು ಒಂದು ಮನೆ, ಅದನ್ನ ಆಶ್ರಯ ಮಾಡಿಕೊಂಡು ಸತ್ಯದ ರಾಶಿ ಇತ್ತು. ಆ ಜ್ಞಾನ ಒಟ್ಟು ಪೂರ್ಣ ಆವರಣ ಹೊರತು ಮನೆಯ ಹೊರತು ಮನೆಯ ಆದ್ದರಿಂದ ಸಂಕೀರ್ಣ ರಾಶಿ
ಸೂಕ್ಷ್ಮ ಹೋಗಿ ಆದ್ದರಿಂದ ಆವರಣದ ಕಾರಣ ಆಮೇಲೆ ಆಗಾಮಿಕ ಅಂದ್ರೆ ಸಾಮಾನ್ಯವಾಗಿ ಈ ದೇಹ ಮುಗಿದ ನಂತರ ಅದಕ್ಕೆ ಸಾಮಾನ್ಯವಾಗಿ ಜ್ಞಾನ ಉದಯ ಆದ ಹಾಗೂ ಪೂರ್ವದಲ್ಲಿ ಈ ದೇಹ ಹುಟ್ಟಿದ ಏನು ಕರ್ಮಗಳನ್ನು ಇನ್ನ ಮುಂದೇನ ಕರ್ಮಗಳನ್ನು ಮಾಡ್ತಾರೆ ಆಕಾಶ ಉತ್ತರ ಅಂದ್ರೆ ಈಗ ಮುಂದೆಯನ್ನು ಈಗ ನಿಮ್ಮ ಮುಂದೆ ಹಿಂದಿನ ನಮಗೆ ಸಪಾಟ ಆಗಬೇಕು ಇದು ಮುಂದಿನ ಆವಾಗಿನ ಕರ್ಮಗಳು ನಡೀತಾವೆ ಮುಂದಿನ ಕರ್ಮ ನಡೀತಾವು ಆ ಮುಂದಿನ ಕರ್ಮಕ್ಕೆ ಆಗಾಮಿ ಕರ್ಮ ಕ್ರಿಯಮಾನ ಕರ್ಮ ಅಂತ ಮಾತುಮಾತಿಗೆ ರಾಮನನ್ನ ಯಾರು ಬೇರೆ ಮಾತಾಡ್ತಾರೆ ಮಾತು ಹೌದಿಲ್ಲ ನಿಂದಿಸಿದಾಗ ಆಗ್ತಿರ್ತಾವ ಈ ಸಾಮಾನ್ಯ ಇವು ಆಗ್ತಿರ್ತಾವು ಮತ್ತ ಈ ರೀತಿ ಮತ್ತೊಂದು ಪುಣ್ಯ ಆಗ್ತಿರ್ತಾವು ಹೀಗೆಲ್ಲ ಜ್ಞಾನ ಆದ ನಂತರ ಇವೆಲ್ಲ ಕರ್ಮಗಳು ಯಾವಾಗ ಜೀವ ಕೈತಂದ್ರೆ ನಡೆಯೋದು ವಾಸ್ತವಿಕವಾಗಿ ಅಂದ್ರೆ ಇದಕ್ಕೆ ಮತ್ತು ಕರ್ಮ ನಡೆಯತಾವು ಅಂತ ಅನ್ಕೋಬೇಕು ಅಂದ್ರ ಕರ್ಮ ಆಗುವುದು ಎದರಿಂದ ಆಗ್ತಾವು ಎದರಿಂದ ಆಗ್ತಾವು ಅಂತ ಹೇಳಿದ್ರೆ ಇವು ಕಾಯ ವಾಚ ಮನಸ್ಸಿನ ಕಾಯ ಇವ ಮೂರು ಒಳಗೊಂಡಿದ್ದಾರೆ ಕಾಯ ವಾಚ ಮನಸ್ಸು ಕಾಯ ಅಂದ್ರೆ ದೇಹದಿಂದ ವಾಚ ಅಂದ್ರೆ ವಾಣಿಯಿಂದ ಮತ್ತು ಮನಸ್ಸಿನಿಂದ ಸಾಮಾನ್ಯವಾಗಿ ಈಗ ದೇಹದಿಂದ ಯಾರಿಗೆ ಹೊರಬರ್ತೀವಿ ಮಾಲಾವಿಕರು ಎಲ್ಲ ಸಾಯ್ತಾವೆ ಹೌದಿಲ್ಲ ಹೀಗೆಲ್ಲ ದೇಹದಿಂದ ಎಲ್ಲ ಕ್ರಿಯೆ ನಡೀತಾವ ಶುರು ಮಾಡಬಾರದು ಹೌದಿಲ್ಲ ಮತ್ತೆ ಅದು ದೇಹದಿಂದ ಈಗ ದೇಹದಲ್ಲಿ ಏನೇನು ಧರ್ಮಗಳಾಗ್ತಾವು ಅವು ದೇಹದಿಂದ ಆಗುವ ಕರ್ಮಗಳು ಇನ್ನು ವಾಣಿಯಿಂದ ಆಗುವ ಕರ್ಮ ಅಂದ್ರೆ ದೇಹದಿಂದ ಶುರು ಮಾಡಕ್ಕೆ ಒಂದು ಬೇಡ ತೀರ್ಥ ಯಾತ್ರಾ ಮಾಡಕೊಂಡು ಮಂಗಳಪುರ ಹೌದಿಲ್ಲ ಈ ಕಡೆ ಮಾಡಿದ ಸುಡಿ ಮಾಡೋದು ಪಾಪ ಆಯ್ತು ಈ ಕಡೆ ಉತ್ತರಾಪುರ ಮಾಡೋದು ಪುಣ್ಯ ಹಂಗೆಲ್ಲ ಈ ದೇಹದಲ್ಲಿ ಇನ್ನೊಬ್ರು ಸೇವೆ ಮಾಡ್ತಾನೆ ಗುರುಗಳು ಸೇವೆ ಮಾಡ್ತಾನೆ ಆತ್ಮರು ಸೇವೆ ಮಾಡ್ತಾನೆ ಮಠ ಮಂದಿರವೆಲ್ಲ ಕಸ ಹೊರಗೆ ಏನು ಮಾಡಿದ್ದೆಲ್ಲ ಅದು ಹೇಳಿದ್ರೆ ಮಾಡ್ತಾನೆ ಹೇಳಿದ್ರಿಂದ ಮಾಡಿದ್ರೆ ಈ ದೇವ ಇದು ಪುಣ್ಯಕ್ಕೆ ಆಗ್ತದೆ ಈ ರೀತಿ ಆ ದೇವರಿಂದ ಆದಷ್ಟು ಇವು ಕರ್ಮಗಳು ಇವನು ಇದನ್ನಾಗ್ತಾವೆ ಬೆಳೆಸ್ತಾರೆ ಮತ್ತು ವಾಣಿಯಿಂದ ಅವ ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಏನಾದ್ರೂ ಬೇಗ ಮಹಾತ್ಮರು ಸ್ತುತಿ ಮಾಡ್ತಾರೆ
ಅದು ಹೇಳಿದ ಈ ರೀತಿ ಮಾಡಿದ್ರು ಧರ್ಮಗಳು ಆಗುತ್ತವೆ. ಆಮೇಲೆ ಮನಸ್ಸಿನಿಂದಲೂ ಕೂಡ ತಗೋತಾರೆ. ಮನಸ್ಸಿನಲ್ಲಿ ಹೆಂಗೆ ಆಗ್ತಾವ ಅಂದ್ರೆ ಮನಸ್ಸಿನೊಳಗೆ ಅವನ ಬಗ್ಗೆ ಅವನು ಕೆಡಕಾಗಲಿ ಅವನ ಹಾಳಾಗಲಿ ನಿಮ್ಗೆ ಬರೀ ಅವನ ಬಗ್ಗೆ ನನಗೆ ಪ್ರಿಯವಾದವರಿಗೆ ಒಳ್ಳೆಯದಾಗಿತ್ತು ಏನೋ ಬೇಕಾಗಿದೆ ಯಾರು ನಾಳೆ ಇಲ್ಲಿ ಪ್ರಭಾವ ಏನು ಆಗ್ತಾವೋ ಮತ್ತು ಇವು ಮನಸ್ಸಿನಿಂದ ಏನು ಆಗ್ತಾವೆ ಇನ್ನೊಂದರ ಬಗ್ಗೆ ಅಧಿಕ ಬಯಸಿದೆ ಅಂತ ಬಯಸಿದಂತರ ಪಾಪ ಕೊಟ್ಟು ಇನ್ನೊಬ್ಬರಿಗೆ ಹಿತ ಆಗಲಿ ಅಂತ ಬಯಸಿದಂತರ ನೋಡುತ್ತಿಲ್ಲ. ಹೀಗೆ ದೇಹದಿಂದ ವಾಣಿಯಿಂದ ಮನಸ್ಸಿನಿಂದ ಕರ್ಮಗಳು ಆಗುತ್ತಿರ್ತಾವು. ಕರ್ಮಗಳು ಆಗುವ ಹೀಗೆ ಆಗ್ತಾವು. ಅದಕ್ಕಾಗಿ ಈಗ ಜ್ಞಾನಿ ಅಂತಕ್ಕಂಥ ಈ ಜ್ಞಾನ ಆದ ನಂತರದಲ್ಲಿ ಹಿಂಗೆ 3 ದಿವಸ ದೇಹದಿಂದಲೂ ನಡೀತಾವು, ವಾಣಿಯಿಂದಲೂ ನಡೀತವೆ ಮತ್ತು ಮನಸ್ಸಿನಿಂದಲೂ ನಡೀತವೆ ಜ್ಞಾನ ಆದ ನಂತರದಲ್ಲಿ. ಮತ್ತು ಆವಾಗ ತಾವು ಕರ್ಮಗಳು ಆಗಾಮಿ ತಿರುಗ್ತಿದ್ದಾವೆ. ನೀವು ಆಗಾಮಿ ಕರ್ಮವನ್ನು ಆಯುಷ್ಯದೊಳಗೆ ಎಲ್ತಾನ ಕಾಯೋಕಂತ ಏನು ಮಾಹಿತಿ ಗೊತ್ತಿಲ್ಲ. ಅವನು ಮತ್ತು ಅವನು ಬ್ಯಾಲೆನ್ಸ್ ಆಗುವಲ್ಲ. ಮತ್ತು ಅವೇನು ಬ್ಯಾಲೆನ್ಸ್ ಆಗ್ತಾವು ಅಂದ್ರೆ ಸಾಮಾನ್ಯ ಅವುಗಳ ಸಂಬಂಧ ಅವು ಆಶ್ರಯ ಏನು, ಆಗಾಮಿ ಕರ್ಮಗಳಿಗೆ ಆಶ್ರಯ ಏನು ಅಂತ ಅಂದ್ರೆ ಅಭಿಮಾನವನ್ನು ಆಶ್ರಯ ಮಾಡ್ಕೊಂಡಿರ್ತಾವೆ. ಎಲ್ಲಿ ಅಭಿಮಾನ ಇತ್ತು ಮುಂಚೆ ಆ ಅಭಿಮಾನವನ್ನು ಆಶ್ರಯ ಮಾಡಿಕೊಂಡು ಆಗಾಮಿ ಕರ್ಮಗಳಿರುತ್ತವೆ. ಇನ್ನ ಇವು ಏನಾಗಿರ್ತದ ಅಂದ್ರೆ ಅಭಿಮಾನ ಮಾನವ ನಮ್ಮಲ್ಲಿ ಅಭಿಮಾನ ಬೇಕ್ರಿ ಅಂದ್ರ ಮುಕ್ತಿ ರೋಗ ಅಂದ್ರ ನಿಜವನ್ನ ಯೋಗಿಗೆ ಅಭಿಮಾನ ಅನ್ನೋದು ಹೋಗಿರ್ತದೆ. ನಾನು ಅಂತಕ್ಕಂಥ ಅಭಿಮಾನ ಅಹಂಕಾರ ಅರ್ಥಾತ್ ಅದು ಒಂದು ಅವಿದ್ಯೆಯ ಅಂಶ. ಆದ್ದರಿಂದ ಅರ್ಥಾತ್ತಲ್ಲಿ ಕರ್ತೃತ್ವಾದಿ ಅಭಿಮಾನ ಇರ್ತಾವೆ. ಅಹಂಕರ್ತ ಅಹಂ ಭೋಕ್ತ ಅಂತಂದ್ರೆ ಅಭಿಮಾನ ಇರ್ತೈತೆ. ನಾನು ಈ ನಾನು ಮಾನವ ಅಂತ ಅಭಿಮಾನ ಏನು ಮಾಡಿದ್ರೆ ಮಾಡಿದ್ರು ಕೂಡ ಏನೂ ಮಾಡಿಲ್ಲ. ಇಂದ್ರಿಯ ಕೇಸುವಂತೆ ಆ ಏಕೇಂದ್ರಿಯಾಗಳು ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಆಗ್ತವೆ. ಏನೇನು ಮಾಡೋದಿಲ್ಲ. ಯಾಕಂದ್ರೆ ಆ ಕ್ರಿಯಾ ಅಂತಕ್ಕಂಥ ಕ್ರಿಯೆಗೆ ಕಾರಣವಾದ ಇಂದ್ರಿಯಾದಿಗಳು ಅವರೇ ಏನು ನಮಗಿಲ್ಲ. ಆದ್ರಿಂದ ನಾವೇನು ಮಾಡೋದಿಲ್ಲ, ನಿಜವನ್ನು ಎಲ್ಲಿಯೋದು. ಆದ್ದರಿಂದ ಅವರು ಏನಿರಂಗಿಲ್ಲ, ಅಭಿಮಾನ ಇರಂಗಿಲ್ಲ, ಕರ್ತೃತ್ವ ಆಗಿ ಅಭಿಮಾನ ಇರಂಗಿಲ್ಲ.
ಕರ್ತೃತ್ವಾದಿ ಅಭಿಮಾನ ಇರೋದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ನಾನು ಇಂಥ ಪುಣ್ಯ ಕಾರ್ಯವನ್ನು ಮಾಡಿದೆ ಅನ್ನೋ ಅಭಿಮಾನ ನಾವು ಇರಂಗಿಲ್ಲ. ಮತ್ತು ಅದಕ್ಕೆ ಪಾಪದಲ್ಲಿ ಕೂಡ ಅದೇ ಪಾಪ ಅಂತೂ ಮಾಡಿ ಸರಿ ಆಗುವುದಿಲ್ಲ. ಅಕಸ್ಮಾತ್ ಪ್ರಮಾಣದಿಂದ ಏನೋ ಆಗಿದ್ದಾದರೂ ಅದರಲ್ಲಿ ಕೂಡ ಇರಂಗಿಲ್ಲ ಅಂತ ಹೇಳ್ತಾರೆ. ಆದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಆ ಆಗಾಮಿ ಕರ್ಮ ಏನಾಗ್ತದಂದ್ರೆ ಯಸ್ಯ ನಾಮಂ ಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಅಥವಾ ಸುಖೈಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಏನೋ ಯಸ್ಯ ನಾಹಂ ಕೃತೋ ಭಾವ, ಯಾವನಿಗೆ ನಾನು ಮಾಡಿದೆನೆಂಬ ಭಾವನೆ ಇಲ್ಲವೋ, ಬುದ್ಧಿ ಯಜ್ಞನ ಲಿಪ್ಯತೆ, ಯಜ್ಞ ಬುದ್ಧಿ ಲಿಪ್ಯತೆ, ಅವನ ಬುದ್ಧಿಯು ಕೂಡ ಆ ಕರ್ಮಕ್ಕೆ ಲೇಪನ ಆಗುವುದಿಲ್ಲ, ಅಂಟಿಕೊಳ್ಳುವುದಿಲ್ಲ. ಅಂತವನು ಅವನು ಇದುವರೆಗೆ ಯೋಗಿ ಅಥವಾ ಕೈಮಾನ್ ಲೋಕ, ಈ ಲೋಕವನ್ನೆಲ್ಲ ಕೊಂಡು ಇರುತ್ತಿಲ್ಲ. ಕೊಂಡವನಲ್ಲ, ಆ ಕರ್ಮಕ್ಕೆ ಅವ ಸಂಬಂಧ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಅಭಿಮಾನ ಇಲ್ಲ ಅಂತದ್ರಿಂದ ಮತ್ತು ನಾವು ಎಷ್ಟು ಕರ್ಮಗಳನ್ನು ಮಾಡಿದ್ರು ಆ ಯೋಗಿ ಕರ್ಮಗಳು ಅವೆಲ್ಲ ಅವಾಗ ಸಂಬಂಧಿಲ್ಲ. ಅಭಿಮಾನ ಕರ್ತೃತ್ವ ಅಭಿಮಾನ ಹೋಗಿ ಅಂತಂದ್ರೆ ಅದನ್ನ ಆಶ್ರಯ ಮಾಡಬೇಕು. ಅದಕ್ಕೆ ಆಶ್ರಯನ ಇದ್ರೆ ನಾವು ಮಳೆಗಾಲ ಹೋಗಬೇಕು. ಈ ರೀತಿ ಆಧಾರ ಕರ್ಮಗಳಿಗೆ ಅದು ಯೋಗಿರುತ್ತಾರೆ. ಕರ್ತೃತ್ವ ಅಭಿಮಾನ ಇಲ್ಲ, ಭೋಕ್ತೃತ್ವ ಅಭಿಮಾನ ಇಲ್ಲ. ಇದರಿಂದ ಅವು ಆಗಾಮ ಕರ್ಮಗಳು ತೊಂದರೆ ಆಗೋದಿಲ್ಲ. ಅವು ಹೋಗಿ ಅದಕ್ಕೆ ಈ ರೀತಿ ಆಗಾಮ ಕರ್ಮ ಅಭಿಮಾನವನ್ನಾದರೆ ಈ ಒಂದು ಅಭಿಮಾನ ಹೋಗಿರುವಾಗ ಕರ್ತೃತ್ವಾದಿ ಅಭಿಮಾನ ಹೋಗ್ತದ. ಆಗಾಮ ಕರ್ಮಗಳು ಕೂಡ ನಮಗೆ ಯಾವ ಕರ್ಮಗಳು ನಾವು ಕುಳ್ಳು ಹೊರಗುಟ ಮುಂದೆ ಬೇಕಾದ್ರೆ ಮಾಡಿದ್ರು ನಾವು ಪ್ರಾರಬ್ಧ ಕರ್ಮ ಅಂತಕ್ಕಂಥ ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ಅಂದ್ರೆ ಈ ಮೊದಲು ಹೇಳಿದ್ರೆ ಸಂಚಿತ ಕರ್ಮ ಅದು ಅನಂತ ಕರ್ಮಗಳಲ್ಲಿ ರಾತ್ರಿ ಆ ಸಮಯದೊಳಗೆ ನಾವು ಯಾರು ಹೆಣ್ಣಾಗ್ತೇವೆ, ಆ ಮಾವಿನ ಗಿಡ ಆರಕ್ಕೆ ಬಂತು. ಅವು ನೀವೇನ್ ಮಾಡಿರ್ತಾರೆ ಅವರು ಒಟ್ಟು ತಗೊಂಡಾಗ ಇನ್ನೂ ಅವು ಹೋಗ್ತಾವೆ. ಅವನ್ನೆಲ್ಲ ಸಾಕು ಹುಲ್ಲು ಹಾಕಿ ಅವಕ್ಕೆ ಇದು ಮಾಡ್ತಾರೆ, ಅಡಿಗೆ ಹಾಕೋದು, ಹಣ್ಣಿಗೆ ಹಾಕ್ತೇವೆ. ಹಣ್ಣಿಗೆ ಹಾಕೋದ್ರ ಮ್ಯಾಲೆ ಇನ್ನೊಂದಾದರೂ ಏನಿತ್ತು ಅದು ನೋಡಿದ ಮ್ಯಾಲೆ ಆವಾಗ ಅದೇ ಥರ ನಾವು ಹುಲ್ಲು ಹಾಕಿ ಅದರಾಗ ಏನಿಲ್ಲ ನೋಡೋಣ. ಅಲ್ಲೊಂದು ಮತ್ತೆ ನಾವು ಅದೇನಿರ್ತದೆ ಅದಕ್ಕೆ ಬರ್ತೀವಿ ಎಲ್ಲ ಮಾಡಿರ್ತೈತೆ.
ಹಳದಿ ಕಲರ್ ಬರೋದಂದ್ರೆ ಅದರ ಸುವಾಸನೆ ಹಣ್ಣಿನ ವಾಸನೆ ಬೀರ್ಲಾಕೈತಿ. ಆವಾಗ ಆ ಜೋಗಿ ಅದನ್ನು ತಗೋದ. ಇದ್ರಲ್ಲಿ ಒಂದು ಹಣ್ಣು ಇರುತ್ತೆ, ಅದನ್ನು ತಗೊಂಡು ಹಿಂಗೆ ಸಣ್ಣ ಅಲ್ಲಿರೋ ಇಲ್ಲಿರೋ ಇದು ಎಲ್ಲ ಒಂದೊಂದು ನಾವು ಹಣ್ಣು ಎಲ್ಲೆಲ್ಲ ಹೊತ್ತು ಹಾಕಿ ತಗೊಂಡು ಇವತ್ತು ಮಾಡ್ಲಾಕಂಡು ನಮ್ಮ ಮನ್ಯಾಗ ಸ್ವೀಕರಣೆ ಮಾಡಿ ಉಳಿಸುತ್ತೇವೆ. ಅವು ಉಪಯೋಗ ಮಾಡೋದು ಹಂಗೆ ಆರಿಸಿ ತಪ್ಪುವಾಗ ಆರಿಸಿ ತಗೊಂಡು ಆ ದಿನ ಮಾಡೋದು ತಿನ್ನೋದು ಹೌದು. ಹಂಗೆ ತಿನ್ನಕ್ಕಂತೇಳಿ ಇಟ್ಕೊಂಡು ಆರಿಸಿ ತಗೊಂಡು ಅಂದ್ರೆ ಅವ್ರು ಅದ್ರಾಗಿನೂ ಈಗ ಗಣಿತ ಕರ್ಮದ ವಾಸಿಯಲ್ಲಿ ಯಾವ ಭೋಗಗೊಳ್ಳಿಕ್ಕೆ ವಿಚಿತ್ರವಾದ ಈ ಕರ್ಮಗಳು ಅವನು ಆರಿಸಿ ಆ ವಿಶ್ವಾಸ ಅವುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅವುಗಳಿಂದ ಆ ಪಕ್ವವಾದ ಕರ್ಮಗಳು ಸಂಚಿತರಾಷ್ಟ್ರೀಯ ಪಕ್ವ ಕರ್ಮಗಳನ್ನ ಆರಿಸಿ ತಗೊಂಡು ಅವರ ಮನೆಯ ಸ್ವೀಕರಣೆ ಆದರೆ ಕರಲ್ಲ ಜಯ ಒಂದು ಉಚ್ಚಾರ ಸ್ವೀಕರಿಸುತ್ತಾರೆ. ಮುಂದಿನ ಕರ್ತವ್ಯ ಮಾಡ್ಲಾಕಾಗುತ್ತಾರೆ. ಹೀಗೆ ಈ ದೇಹ ವರ್ತಮಾನ ದೇಹ ಬರುತ್ತಲ್ಲ, ಇದು ಆ ಸಂಸ್ಕೃತ ಕರ್ಮದ ರಾಶಿಯಲ್ಲಿ ಪಕ್ವವಾದ ಕರ್ಮಗಳನ್ನು ಸಂಗ್ರಹಿಸಿ ಆ ಇದೊಂದು ಸ್ವೀಕರಣೆ ಮಾಡಿ ತಗೊಂಡು ಪಾಂಡೆ ಯಾರ ಮಾರ್ಲಾಕ್ತಿದ್ದಂಥ ಗಂಡಿನ ವೃತ್ತಿ ಇದಕ್ಕೇನು ಜ್ಞಾನ ಇರೋದಿಲ್ಲ. ಇದು ಈ ರೀತಿ ತಯಾರಾಗಿ ಬಂದ ಇದು ಪೂರ್ತಿ ಆಯೋಗ. ಇದಕ್ಕೆ ಏನಾಗಿದೆ ಏನು ಹೋಗಿದೆ ಆಯುಷ್ ಕರ್ಮಚಾರಿ ದೇವಚ ಪಂಚೈತಾನಿಗ ಪಂಚೈವ ನಿರ್ಮಿತ ಸರ್ಕಾರ ಇದಕ್ಕೆ ಸಾಹಿತ್ಯಬೇಕು. ಈಗ ಲೋಕರಾಜ್ ಹೋಗಿ ಏನ ಮಂದಿ ಕಡೆಯಿಂದ ಹೊರಬೇಕು, ಮಂದಿ ಕಡೆಯಿಂದ ಹೊರಬೇಕು, ಅಥವಾ ಇದಕ್ಕೆ ₹1,00,000 ಎಷ್ಟಿರಬೇಕು ಮತ್ತು ಇದಕ್ಕೆ ಪೂರ್ತಿ ಯಾವ ರೀತಿ ಇರಬೇಕು, ಇದು ಎಲ್ಲಿ ಸಾಯಬೇಕು, ಯಾವಾಗ ಸಾಯಬೇಕು, ಎಲ್ಲಿ ಸಾಯಬೇಕು, ಹೆಂಗೆ ಸಾಯಬೇಕು ಎಲ್ಲ ಪೂರ್ತಿ ಸರಿ ಮಾಡಿ ಇದಕ್ಕೆ ಆ ಪ್ರಕಾರ ಇದನ್ನು ನಡೀಬೇಕು. ಇದ್ರದ್ದು ಅದೇ ಪ್ರಕಾರ ಅದಕ್ಕಾರ ಅದಕ್ಕೆ ಏನಾಗಬೇಕು ಎಂದು ಪ್ರಾರಂಭ ಒಬ್ಬರು ಅದರ ಬಗ್ಗೆ ಅದ್ರ ಗುಟ್ಟಿಗಳು ಮುಂದೆ ಒಂದು ಸೀರೆಗಳು ಮುಂದೆ ಹೋಗಿ ಮಾಡಿ ಹೋಗಿ ಈ ರೀತಿ ಅದು ಏನು ಬೀಜವನ್ನು ಸುಖ ದುಃಖ ಇವು ಎಲ್ಲ ಪ್ರಾರಂಭ. ಹೀಗೆ ಪ್ರಾರಬ್ಧ ಕರ್ಮ ಅಂತಾರೆ. ಇದು ಈ ದೇಹ ಏನು ಪೂರ್ತಿ ಸಾಯೋತನ ನಡೀತದಲ್ಲ, ಇದು ಪ್ರಾರಂಭ ಕರ್ಮ ಅಂತ. ಇದರಲ್ಲಿ ಆಗತಕ್ಕಂಥ ಸುಖ ದುಃಖಗಳೆಲ್ಲ ಅವು ಪ್ರಾರಂಭ. ಈ ಪ್ರಾರಬ್ಧ ಕರ್ಮ ಏನಾಗಿ ಇರ್ತಾರೆ ಅದೇ ರೀತಿ ಅಂತ ಕೇಳಿದ್ರೆ ಅಲ್ಲಿ ಸಂಸ್ಕೃತ ಶಾಸ್ತ್ರಕ್ಕೆ ಅಜ್ಞಾನದ ಇದೇ ಅಜ್ಞಾನದ ವಿಶೇಷ ಶಕ್ತಿಯನ್ನು ಆಶ್ರಯ ಮಾಡುತ್ತೆ. ಈ ರೀತಿಯಾಗಿ ಕರ್ಮ ಅದಾವ. ಹಾಗಾದರೆ ಇಲ್ಲಿ ಪ್ರಾರಬ್ಧ ಕರ್ಮ ನಿಜವಾದ ಯೋಗಿಗೆ ಆವ ಕರ್ಮದ ಸಾಕಾರ ಅಂದ್ರ ಮತ್ತೆ ಈ ಪ್ರಾರಬ್ಧ ಕರ್ಮದ ಸಾಕಾರ ಅಂದ್ರೆ ಈಗೇನು ಅಂದ್ರೆ ಯಾಕಂದ್ರೆ
ಪ್ರಾರಬ್ಧಂ ಭೋಗತೋ ನಷ್ಟೇ ಜ್ಞಾನೇನ ದೈವತೆ ಶಾರೀರಂ ಸ್ಥಿತಿರತ್ಕರ್ಮ ತತ್ರೇಶ ಪ್ರಿಯವಾದಿನ ಅಂತ ಹೇಳ್ಕೊಂಡು ಬಂದ. ಅಂದ್ರೆ ಪ್ರಾರಬ್ಧ ಭೋಗತೋ ನಷ್ಟೇ. ಪ್ರಾರಬ್ಧ ಏನ್ ಮಾಡ್ತದೆ, ಪ್ರಾರಬ್ಧಕರ ಹೋಗ್ಬೇಕು ಅಂದಾಗ ಭೋಗತೋ ನಷ್ಟೇ ಪರಿವರ್ತ ಹೋಗ್ಬೇಕು. ನಮಗೇನು ಸುಖ ಆಗ್ತೈತಿ ಆಗ್ತೈತಿ ನಮ್ಮ ಆಯುಷ್ಯದೊಳಗೆ ಹಿಂಗೇನು ಈಗ ಇಲ್ಲಿ ತನ ನಡ್ಕೊಟ್ಟು ಬಂದಾವ, ಇನ್ನೊಂದು ಮುಂದೆ ನಡೆಯೋದಾವ ಇವೆಲ್ಲ ಹಿಂಗೆ. ಅದು ಯಾವಾಗ ಸುಖ ಕೊಡಬೇಕು, ಯಾವಾಗ ದುಃಖ ಕೊಡಬೇಕು, ಹಿಂಗೆ ಎಲ್ಲ ಅದು ಪ್ರಾರಬ್ಧೋತ್ಸಾರವಾಗಿನ ಒಂದು ಎಲ್ಲ ಏನು ಸಿಗ್ಬೇಕು, ಏನು ಹೋಗ್ಬೇಕು, ಆಗ್ಬೇಕು ನಾವು ಆಗುತ್ತೆ. ಏನ ಬಂದನು ಅದು ಪ್ರಾರಬ್ಧ ಅಂತೇಳಿ ಅವ ಅದನ್ನ ಏನು ತನ್ನ ಮಾನಸಿಕತೆಯನ್ನು ಮಾಡ್ಕೊಳ್ಳಾದ್ರೆ ಅದು ಇನ್ನೋದ್ರಿಂದ ಅದನ್ನ ಪ್ರಾರಬ್ಧ ಕೂಡಿಸಿ ಹುಡುಗರು ಹಾಡ್ಕೋತ ಹೆಂಗ್ ದಿನ ಯಾಕಂದ್ರೆ ನಿತ್ಯ ಇರ್ತಾನ. ಅದ ಮೇಲೆ ಈ ಭಾರತ ಧರ್ಮದ ಸಾಧವು ಕೂಡ ಅವ್ರಿಗೆ ಯಾಕಂದ್ರೆ ಅದು ಆಗ್ಬೇಕಂತಾಗಿ ದುಃಖಗಳಾಗಿ ಏನ ಆಗಲಿ ಇದು ನನಗೇನು ಸಂಬಂಧ ಇಲ್ಲ. ಮತ್ತು ಅವನು ನಿಜವರಿಗೆ ಯೋಗಿ ಅಂತ ನಿಜವರ್ಗರಿಗೆ ಯೋಗಿಗೆ ಅಂತ ಹೇಳಿದ್ರಿಂದ ಅವನು ನಿಜ ಅರ್ಥ ಅಂದ್ರೆ ಆತ್ಮಸ್ವರೂಪ ಏನಾದ್ರು ನೀವು ಎಲ್ಲ ಆಗೋ ಹೇಳ್ತಾ ಅವರು ದೇವರನ್ನ ಅಲ್ಲ ಮತ್ತು ಹಂಗೆ ಗೊತ್ತಾಗ್ತದೆ. ಈ ವಿನಾಟುಗಳ ಮತ್ತೆ ನಿನಗೇನಾಗ್ತದೆ ಯಾಕಂದ್ರೆ ನಾವು ಮತ್ತೆ ನನಗೆ ಅದರಿಂದ ಕರ್ಮಾನುಸಾರ ಅವತ್ತು ನಡೀತೈತಿ ಅಂತೇಳಿ ನನಗೇನು ಅತಿಥಿ ಆಳವಾಗಿ ಆಗೋದಿಲ್ಲ ಅಂತ ಹೇಳ್ಕೊಂಡು ಬಂದಾಗ. ಆದ್ದರಿಂದ ಇಲ್ಲಿ ನಿಜವಾದ ಯೋಗಿಗೆ ಈ ರೀತಿ ಆ ಸತ್ಯನಾನಂದನಕ್ಕೆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತೇಳಿ ಹಿಂಗ ನಿಶ್ಚಯವಾಗಿ ತಿಳ್ಕೊಂಡು ಆ ಜ್ಞಾನಿ ಪುರುಷನಿಗೆ ಯಾವ ಧರ್ಮಗಳು ಅವಾಗ ಆಡ್ತಾ ಇಲ್ಲ ಇಲ್ಲ ಅಂದ್ರೆ ಮುಂದೆ ಅವಾಗ ಜನ್ಮವನ್ನ ಸಂಸ್ಕೃತಿ ಕರ್ಮದ ಮೂಲಕ ಜನ್ಮ ಬರ್ತಾವೆ ಮುಂದೆ ಜನ್ಮ ಬರ್ತಾವೆ ಅಂದ್ರೆ ಅದಕ್ಕೆ ಯಾವ ಕರ್ಮದ ಕಾಲ ಅಹಂ ಬ್ರಹ್ಮೇತಿ ವಿಜ್ಞಾನ ಕಲ್ಪಕೋಟಿ ಶತಾರ್ಜಿತಂ ಸಂಸ್ಕೃತಂ ವಿಲಯಮಯಾಂತಿ ಪ್ರಭೋರಾ ಸ್ವಪ್ನಕರ್ಮ. ಅಹಂ ಬ್ರಹ್ಮೇತಿ ವಿಜ್ಞಾನ ನಾನೇ ಬ್ರಹ್ಮನಿದ್ದೇನೆ ಅಂತಕ್ಕಂಥ ಈ ಜ್ಞಾನ ಆಗಿದ್ದರಿಂದ ನಿಜವನ್ನಾಗಿ ಹೇಳಿ ಅಹಂ ಬ್ರಹ್ಮೇತಿ ವಿಜ್ಞಾನ ಕಲ್ಪಕೋಟಿ ಶತಾರ್ಜಿತಂ ಸಂಸ್ಕೃತಂ ಕೋಟಿ ಕಲ್ಪಗಳಿಂದ ಸಂಗ್ರಹಿಸಲ್ಪಟ್ಟಂತ ಸಂಸ್ಕೃತ ಕರ್ಮ ಅದು ಕೋಟಿ ಸ್ವಲ್ಪ ಕೋಟಿ ಶತಾರ್ಜಿತಂ ಸಂಸ್ಕೃತಂ ವಿರೇಣಿ ಆಗ್ತಿ ವಿರೇಣ ಹೋಗ್ತವೆ ಇಲ್ಲಾಗಿ ಹೋಗ್ತವೆ ಹ್ಯಾಂಗ ವಿರೇ ಆಗ್ತೈತಿ ಅಂದ್ರೆ ಅಷ್ಟು ಕರ್ಮದ ರಾಶಿ ಏಳು ದಿನ ಸಂಗಾತಿ ಕೊಡ್ಬೇಕಾದ್ರೆ ಒಂದು 2-3 ದಿನ ಹೌದಿಲ್ಲ. ಹಂಗೆ ಇದು ಕರ್ಮ ಎಲ್ಲ ಒಟ್ಟು ಸುತ್ತು ಬಿಡ್ಬೇಕಾದ್ರೆ ಕೋಟಿ ಕರ್ಮಗಳಿಗೆ ಸಂಗ್ರಹವಾಗಿತ್ತು. ಮತ್ತು ಇದು 7 ದಿನ ಹತ್ತಿತ್ತು ಅದಕ್ಕೆ 4 ಜಾಗರಂತ ಆಗ್ತಿದ್ರೆ ಪ್ರಭೋಗ ಸ್ವಪ್ನ ಕರ್ಮ ಹೋಗ್ತದೆ.
ಪ್ರಭುತ್ವಂದ್ರ ಕನಸು ಬೇಕು. ಕನಸಿನಾಗ ಏನೇನೋ ಕೆಟ್ಟ ಕನಸು ಆಗತ್ತೆ. ಊರಿಗೆ ಬಂದು ಅವ್ನು ಹೇಳಿಲ್ಲ ನೋಡ್ಕೊಂಡು ಎಲೆ ಕುಡಿ ಐತೆ ಆ ನೀರನಾಥ ಫಲ ಪ್ರಬೋಧಾಂತ ಎಷ್ಟೇ ಚಾರ ಕೂಡನ ಕನಸಿನಾಗ ಆದ ಸುಖ ದುಃಖ ಏನೇನು ಹಂಗಿಲ್ಲೋ ಹಂಗ ನಾನೇ ಬ್ರಹ್ಮನಿದ್ದೇನೆ ಅಂತಕ್ಕಂಥ ಈ ಎಚ್ಚರಿಕೆ ಹೊರಜಾತ್ರ ಆಯ್ತಂದ ಕೂಡೇನ ಹಂಗ ಪುನಃ ಕರ್ಮಗಳು ಒಂದು ನೋಡ್ಕೊಂಡ್ರೆ ಇರೋದಿಲ್ಲ ಒಂದು ಸೆಕೆಂಡ್ರಾಗ ಹಂಗ ಇವನು ಸಂಸ್ಕೃತ ಕರ್ಮದ ರಾಶಿ ಒಂದು ಸೆಕೆಂಡ್ರಾಗ ಜ್ಞಾನ ಆಗೋ ಸೆಕೆಂಡ್ರಾಗ ಫಲ